ಸುಭದ್ರ ಬಹುಮತ ಕೊಟ್ಟರೂ ಕೂಡ ಸರ್ಕಾರ ಅಭದ್ರವಾಗುತ್ತಾ ಅನ್ನೋ ಆತಂಕ, ಈ ಆತಂಕಕಾರಿ ಬೆಳವಣಿಗೆ ಜನರನ್ನ ಹೈರಾಣಾಗಿಸ್ತಿದೆ. ಈಗಲೇ ಹಿಂಗಾದ್ರೆ ಇನ್ನು ಮುಂದೆ ಹೆಂಗಪ್ಪ ಅನ್ನೋ ಪ್ರಶ್ನೆ ಮತದಾರರ ಮನಸ್ಸಿನಲ್ಲಿ ದಟ್ಟವಾಗತೊಡಗಿದೆ. ಇನ್ನು ಬಿಜೆಪಿಯವ್ರಿಗೂ ಇವ್ರಿಗೂ ಏನ್ ವ್ಯತ್ಯಾಸ ಅಂತ ತುಲನೆ ಮಾಡಿ ಮಾತನಾಡ್ಲಿಕ್ಕೂ ಕೂಡ ಶುರು ಮಾಡಿದ್ದಾರೆ ಜನ. ಕೇವಲ ಮಾತಲ್ಲ, ಆಕ್ರೋಶ ಭರಿತ ಮಾತೇನೆ ಮತದಾರರ ಮನಸ್ಸಿನಿಂದ ಹೊರಗೆ ಬರ್ತಾ ಇದೆ. ನಾನೇ ಮುಖ್ಯ, ನಾನೇ ಮುಖ್ಯಮಂತ್ರಿ. ಸದ್ಯಕ್ಕೆ ಕಾಂಗ್ರೆಸ್ ಪಾಳೆಯದಲ್ಲಿ ನಡೀತಾ ಇರುವ ಫೈಟ್ ಇದು. ನಾನೇ ಮುಖ್ಯಮಂತ್ರಿ ಆಗ್ಬೇಕು ಅಂತ ಫೈಟ್ಗೆ ಬಿದ್ದಿದ್ದಾರೆ ಇಬ್ಬರು ನಾಯಕರು. ಒಬ್ಬರದ್ದು ಒಕ್ಕಲಿಗ ಅಸ್ಮಿತೆಯ ಕಾಡಾದ್ರೆ ಮತ್ತೊಬ್ರು ಅಹಿಂದಾಸ್ತ್ರವನ್ನ ಹಿಡಿದು ಹೋರಾಟ ಮಾಡ್ತಿದ್ದಾರೆ. ಡಿಕೆ ಸಿದ್ದು ಹಗ್ಗ ಜಗ್ಗಾಟ ಬರೋಬ್ಬರಿ 100 ಗಂಟೆ ಕಳೆದ್ರೂ ಕೂಡ ಮುಗಿಯೋ ಲಕ್ಷಣ ಕಾಣ್ತಾ ಇಲ್ಲ ಈ ಕುರ್ಚಿ ಕಚ್ಚಾಟ. ಕಾಂಗ್ರೆಸ್ ಪಕ್ಷಕ್ಕೆ ಮತದಾರರು ಬಹುಮತವನ್ನ ನೀಡಿ 100 ಗಂಟೆ ಕಳೀತಾ ಬಂದಿದೆ. 100 ಗಂಟೆಗಳಾದ್ರೂ ಕೂಡ ಸಿಎಂ ಯಾರು ಅನ್ನೋ ಪ್ರಶ್ನೆಗೆ ಈ ಕ್ಷಣದವರೆಗೂ ಕೂಡ ಅಧಿಕೃತವಾದ ಉತ್ತರ ಲಭ್ಯವಾಗ್ತಾ ಇಲ್ಲ. ನಾ ಕೊಡೆ ನೀ ಬಿಡೆ ಅನ್ನೋ ಹಗ್ಗ ಜಗ್ಗಾಟದ ಮಧ್ಯೆ ಇದೇ ಕಾರಣಕ್ಕ ನಾವು ವೋಟ್ ಹಾಕಿ ಬಹುಮತದ ಸರ್ಕಾರ ರಚನೆ ಮಾಡಿ ಅನ್ನೋ ಅವಕಾಶ ಕೊಟ್ಟಿದ್ದು ಅನ್ನೋ ಪ್ರಶ್ನೆ ಮತದಾರರು ಕೇಳುವ ಹಂತಕ್ಕೆ ಬಂದಿದೆ ಈ ದೆಹಲಿಯಲ್ಲಿ ನಡೀತಾ ಇರುವ ಕುರ್ಚಿ ಕದನ. ಹೈಡ್ರಾಮಾ ಹೈಡ್ರಾಮಾ ಹೈಡ್ರಾಮಾ. 5 ವರ್ಷ ಬಿಜೆಪಿಯವರ ಹೈಡ್ರಾಮಾ ನೋಡಿ ನೋಡಿ ಬೇಸತ್ತ ಜನ ಈಗ ಕಾಂಗ್ರೆಸ್ ಹೈಡ್ರಾಮಾ ನೋಡಬೇಕಾದ ಹಣೆ ಬರಹ. ಬಂಡೆಯನ್ನ ಪುಡಿ ಪುಡಿ ಮಾಡೋ ಹಠ ಸಿದ್ದರಾಮಯ್ಯ ಅವರದ್ದು, ಟಗರುನ ಕಟ್ ಹಾಕ್ತೀನಿ ಅನ್ನೋ ಹಠ ಡಿಕೆ ಶಿವಕುಮಾರ್ ಅವರದ್ದು. ಇಬ್ಬರ ಹೈಡ್ರಾಮಾ 5ನೇ ದಿನ ಕೂಡ ಕಂಟಿನ್ಯೂ ಆಗಿದೆ. ಸಿಎಂ ಕುರ್ಚಿ ಕಗ್ಗಂಟು ಬಗೆಹರಿಸೋಕೆ ಖರ್ಗೆ ರಾಹುಲ್ ಮಾತುಕತೆ ನಡೆಸಿದ್ರು. ಒಬ್ಬರಿಗೆ ಹೆಚ್ಚು ಒಬ್ಬರಿಗೆ ಕಡಿಮೆ ಬೇಡ, 30:30 ಸೂತ್ರ ಬಳಸಿ ಅಧಿಕಾರ ಹಂಚೋ ಪ್ಲಾನ್ ಮಾಡಿದ್ರು. ಬೆಳಿಗ್ಗೆ 10:40ಕ್ಕೆ ದೆಹಲಿಯ ಜನಪತ್ ನಿವಾಸಕ್ಕೆ ಸಿದ್ದರಾಮಯ್ಯರನ್ನ ಕರೆಸಿ ರಾಹುಲ್ ಗಾಂಧಿ 30 ತಿಂಗಳು ನೀವು 30 ತಿಂಗಳು ಡಿಕೆಶಿ ಸಿಎಂ ಅಂತ ಸಲಹೆ ಕೊಟ್ಟರು. ಸಿದ್ದರಾಮಯ್ಯ ಒಪ್ಪಲಿಲ್ಲ. 5 ವರ್ಷ ನಾನೇ ಸಿಎಂ ಆಗ್ಬೇಕಂತ ಹಠಕ್ಕೆ ಬಿದ್ರು. 20 ನಿಮಿಷ ಮಾತುಕತೆ ನಡೆಸಿ ಸಿದ್ದರಾಮಯ್ಯ ಎಕ್ಸಿಟ್ ಆದ್ರು. ಸಿದ್ದರಾಮಯ್ಯ ಹೋದ್ಮೇಲೆ ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ ಜೊತೆ ರಾಹುಲ್ ಗಾಂಧಿ ಮನೆಗೆ ಬಂದ್ರು. ಸಿದ್ದರಾಮಯ್ಯ ಬಗ್ಗೆ ಏನೆಲ್ಲ ಹೇಳಬೇಕು ಹೇಳಿದ್ರು. 30:30 ಸೂತ್ರ ಕೇಳಿ ಓಕೆನೂ ಅಂದ್ರು. ಆದ್ರೆ ಮೊದಲ ಅವಧಿಯಲ್ಲಿ ನಾನೇ ಸಿಎಂ ಆಗ್ಬೇಕಂತ ಪಟ್ಟು ಹಿಡಿದ್ರು. ಅಳೆದು ತೂಗಿ ಕೂಡಿ ಕಳೆದು ಗುಣಾಕಾರ ಭಾಗಾಕಾರ ಹಾಕಿದ ರಾಹುಲ್ ಮೊದಲ 2 ವರ್ಷ ಸಿದ್ದರಾಮಯ್ಯ, ಆಮೇಲೆ 3 ವರ್ಷ ಡಿಕೆಶಿ ಸಿಎಂ ಆಗೋ ಸೂತ್ರ ಇಟ್ರಂತೆ. ಆದ್ರೆ ಮೊದಲ ಅವಧಿಯಲ್ಲೇ ನಾನು ಸಿಎಂ ಆಗ್ಬೇಕು ಅಂತ ಡಿಕೆ ತನ್ನ ಹಠ ಬಿಡ್ಲಿಲ್ಲ. ವೋಟ್ ಹಾಕಿದ್ದು ಕನ್ನಡಿಗರು, ಸೀಟ್ ಕೊಟ್ಟಿದ್ದು ಸಹೃದಯಿ ಕರುನಾಡ ಜನ. ಗೆಲ್ಲೋವರೆಗೂ ಅಣ್ಣ ಅಪ್ಪ ಅಮ್ಮ ಅಂತಿದ್ದವರೆಲ್ಲ ಈಗ ಕರ್ನಾಟಕದ ಮಾನ ಮರ್ಯಾದೆಯನ್ನ ದೂರದ ದೆಹಲಿಯಲ್ಲಿ ಹರಾಜ್ ಹಾಕ್ತಿದ್ದಾರೆ. ಇದಕ್ಕೆ ಸಾಕ್ಷಿ ಇವತ್ತಿನ ಪಾರ್ಟ್ 2 ಹೈಡ್ರಾಮಾಗಳು. ಡಿಕೆಶಿ ಮನವೊಲಿಕೆಗೆ ಎಂಟ್ರಿ ಆಗಿದ್ದು ಸೋನಿಯಾ ಗಾಂಧಿ. ಶಿಮ್ಲಾದಿಂದಲೇ ಫೋನ್ ಮಾಡಿದ ಮೇಡಂ, ಹೈಕಮಾಂಡ್ ನಿರ್ಧಾರ ಒಪ್ಪಿಕೊಳ್ಳಿ, ನಿಮ್ಮ ಶ್ರಮಕ್ಕೆ ಪ್ರತಿಫಲ ಸಿಗುತ್ತೆ, ತಾಳ್ಮೆ ಇರಲಿ ಅಂದ್ರಂತೆ. ಆಗ ಡಿಕೆ ಶಿವಕುಮಾರ್ ಟೈಮ್ ಕೊಡಿ, ಯೋಚನೆ ಮಾಡ್ತೀನಿ ಅಂದ್ರು. ಡಿಕೆ ಶಿವಕುಮಾರ್ ಅದೇ ಟೈಮ್ನಲ್ಲಿ ಪ್ರಿಯಾಂಕಾ ವಾದ್ರಾ ಫೋನ್ ಮಾಡಿದ್ರಂತೆ. ಅವರು ಅಷ್ಟೇ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ನಿರ್ಧಾರಕ್ಕೆ ಮನ್ನಣೆ ಕೊಡಿ ಅಂತ ಮನವೊಲಿಸೋ ಕೆಲಸ ಮಾಡಿದ್ರು. ಕೊನೆಗೆ ರಾಹುಲ್ ನಿವಾಸದಿಂದ ಡಿಕೆಶಿ ಖರ್ಗೆ ಮನೆಗೆ ಬಂದ್ರು. ಖರ್ಗೆ ಭೇಟಿ ವೇಳೆ ಡಿಕೆಶಿ ಸಿದ್ದರಾಮಯ್ಯ ಮೇಲೆ ಸಿಟ್ಟಾದ್ರಂತೆ. ಸಿದ್ದರಾಮಯ್ಯನೂ ಬೇಡ, ನಾನು ಆಗಲ್ಲ, ನೀವೇ 5 ವರ್ಷ ಮುಖ್ಯಮಂತ್ರಿಗಳಾಗಿ ನಾನು ಅಧ್ಯಕ್ಷನಾಗಿರ್ತೀನಿ, ಮಂತ್ರಿ ಸ್ಥಾನನೂ ಬೇಡ ಅಂತ ಮತ್ತೆ ಹಳೆ ಅಸ್ತ್ರ ಬಿಟ್ಟಾಗ ಖರ್ಗೆ ಒಲ್ಲೆ ಅಂದ್ರಂತೆ. ಖರ್ಗೆ ರಾಹುಲ್ ಗಾಂಧಿ ಸಭೆಯಲ್ಲಾದ ವಿಚಾರಗಳ ಬಗ್ಗೆ ಸಿದ್ದರಾಮಯ್ಯ ಆಪ್ತರ ಜೊತೆ ಚರ್ಚಿಸಿ ಸಭೆ ಮಾಡಿದ್ರು. ಇನ್ನೊಂದು ಕಡೆ ದೆಹಲಿಯ ಸುರೇಶ್ ನಿವಾಸದಲ್ಲಿ ಬೆಂಬಲಿಗರ ಜೊತೆ ಡಿಕೆಶಿ ಮೀಟಿಂಗ್ ಮಾಡಿದ್ರು. ಇದಿಷ್ಟು ದೆಹಲಿಯಲ್ಲಿ ನಡೆದ ದೃಶ್ಯಾವಳಿಗಳು. ಓಟು ಕೊಟ್ಟ ಜನರನ್ನ ಬಕ್ರಾ ಮಾಡಿದ್ರು, ಶಾಸಕರನ್ನ ಬಕ್ರಾ ಮಾಡಿದ್ರು, ಮಾಧ್ಯಮದವರನ್ನೂ ಕೂಡ ಬಕ್ರಾ ಮಾಡೋ ಪ್ರಯತ್ನ ಮಾಡಿದ್ರು. ಕೊನೆಗೆ ಕರ್ನಾಟಕದ ಜನರನ್ನೇ ಬಕ್ರಾ ಮಾಡಿದ್ರು. ಎಷ್ಟರ ಮಟ್ಟಿಗೆ ಅಂದ್ರೆ ಸಿದ್ದರಾಮಯ್ಯ ಅಧಿಕೃತ ಘೋಷಣೆಗೂ ಮೊದಲೇ ಸೋಷಿಯಲ್ ಮೀಡಿಯಾಗಳ ಪಾಲಿನ ಮುಖ್ಯಮಂತ್ರಿಯಾಗಿ ಮೀರಾ ಮೀರಾ ಅಂತ ಮಿಂಚಿದ್ದು ಉಂಟು. ಸಿದ್ದು ಹೆಸರು ಫೈನಲ್ ಆಗಿದೆ. ನಾಳೆ ಮಧ್ಯಾಹ್ನ ಪ್ರಮಾಣ ವಚನ ಅಂತ ಸುದ್ದಿ ಹಬ್ಬಿತ್ತು. ಅದಕ್ಕೆ ತಾಳೆ ಎಂಬಂತೆ ಒಂದು ಪತ್ರ ವೈರಲ್ ಆಗಿತ್ತು. ನಾಳೆ ಮಧ್ಯಾಹ್ನ 3:30ಕ್ಕೆ ಪ್ರಮಾಣ ವಚನ ಅಂತ ರಾಜ್ಯಪಾಲರ ಹೆಸರಲ್ಲಿದ್ದ ಪತ್ರ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಯಿತು.
ನಾಳೆ ಪ್ರಮಾಣ ವಚನ ನಡೆಯಲಿದೆ ಅಂತ ಕಂಠೀರವ ಸ್ಟೇಡಿಯಂನಲ್ಲಿ ಸಿದ್ಧತೆ ನಡೆಯುತ್ತಿತ್ತು. ಸ್ಟೇಜ್ ಹಾಕಿ ತಯಾರಿ ಮಾಡಿಕೊಳ್ಳಲಾಗ್ತಿತ್ತು. ಪೊಲೀಸರನ್ನ ಭದ್ರತೆಗಾಗಿ ನಿಯೋಜಿಸಲಾಗಿತ್ತು. ಸಂಜೆ ವೇಳೆಗೆ ಸಿದ್ಧತೆಗಳಿಗೆಲ್ಲ ದಿಢೀರಂತ ಬ್ರೇಕ್ ಹಾಕಿದ್ರು. ಮಹಿಳಾ ಕಾಂಗ್ರೆಸ್ ಘಟಕದವರು ಕೂಡ ಸಿದ್ದರಾಮಯ್ಯಗೆ ಶುಭ ಕೋರಿ ಟ್ವೀಟ್ ಮಾಡಿದ್ರು. ಬಳಿಕ ಟ್ವೀಟ್ ಡಿಲೀಟ್ ಆಯಿತು. ಸಿದ್ದರಾಮಯ್ಯ ಸಿಎಂ ಆಗೋದು ಕನ್ಫರ್ಮ್ ಎಂದಿದ್ದ ಪುಷ್ಪಾ ಅಮರನಾಥ್ಗೆ ಶಿಸ್ತು ಪಾಲನಾ ಸಮಿತಿ ನೋಟಿಸ್ ನೀಡಿದೆ. ಸಿದ್ದರಾಮಯ್ಯ ಸಿಎಂ ಘೋಷಣೆ ಆಗೇ ಹೋಯ್ತು ಅನ್ನೋ ಮಟ್ಟಿಗೆ ಸುದ್ದಿ ಹರಿದಾಡಿದ್ವು. ಅಭಿಮಾನಿಗಳು ಫುಲ್ ಖುಷಾದ್ರು. ಸಿದ್ದು ಫೋಟೋಗೆ ಕ್ಷೀರಾಭಿಷೇಕ ಮಾಡಿದ್ರು. ಶಿವಮೊಗ್ಗ, ತುಮಕೂರು, ಕೋಲಾರ, ಬಳ್ಳಾರಿ ಸೇರಿ ಹಲವೆಡೆ ಸಂಭ್ರಮ. ಕೊನೆಗೆ ಸುರ್ಜೇವಾಲಾ ಇದೆಲ್ಲ ಸುಳ್ಳು ಸುದ್ದಿ, ಬಿಜೆಪಿ ಅವರ ಕೈವಾಡ, 72 ಗಂಟೆ ಒಳಗೆ ಹೊಸ ಸಂಪುಟ ಅಂತ ಟ್ವಿಸ್ಟ್ ಇಟ್ರು. Next 48 to 72 hours, we'll have a new cabinet in Karnataka. Shri Mallikarjun Kharge ji, who has been authorized to appoint the next leader of the Congress legislature party. ಖರ್ಗೆ ಮಾತನಾಡಿಸಿದ್ರು ನೋ ಯೂಸ್. ರಾಹುಲ್ ಗಾಂಧಿ ಕನ್ವಿನ್ಸ್ ಮಾಡೋಕ್ ಮುಂದಾದ್ರೂ ಕೂಡ ನೋ ಯೂಸ್. ಡಿಕೆ ಶಿವಕುಮಾರ್ ಅವರದ್ದು ಒಂದೇ ಲೈನ್ ಡಿಮ್ಯಾಂಡ್, ಸಿದ್ದು ಅವರದ್ದು ಮುಗಿಯದ ಹಠ. ಡಿಕೆ ಶಿವಕುಮಾರ್ ಅವರ ಹಠ, ಸಿದ್ದರಾಮಯ್ಯ ಅವರ ಪಟ್ಟು ಯಾವ ರೀತಿ ಇತ್ತು ಇವತ್ತು ಇಡೀ ದಿನ ಗಮನಿಸ್ತಾ ಹೋಗೋಣ. 2 ರಿಂದ 3 ವರ್ಷ ಅಂದ್ರೆ 30 ತಿಂಗಳು ಬೇಕಾಗಿಲ್ಲ ಅನ್ನೋ ವಾದ ಸಿದ್ದರಾಮಯ್ಯ ಅವರದು. ಇನ್ನು ಸಿಎಂ ನಾನಾಗ್ತೀನಿ, ಡಿಕೆ ಡಿಸಿಎಂ ಆಗ್ಲಿ ಅನ್ನೋ ವಾದವನ್ನ ಕೂಡ ಮಂಡಿಸಿದ್ರು ಸಿದ್ದರಾಮಯ್ಯ ಅವರು. ಇನ್ನು ಇಬ್ರು ಕೂಡ ಕಾನ್ಸ್ಟೆಂಟ್ ಆಗಿ ಇವತ್ತು ಹೇಳ್ತಾ ಇದ್ದ ಒನ್ ಲೈನ್ ಸ್ಟೇಟ್ಮೆಂಟ್ ಅಂದ್ರೆ ಮುಖ್ಯಮಂತ್ರಿ ಆಗೋದಾದ್ರೆ 5 ವರ್ಷ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿ ಇದನ್ನ ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ರು. ಹಾಗೆ ಡಿಕೆ ಶಿವಕುಮಾರ್ ಅವರು ಕೂಡ ಇದೇ ಮಾತನ್ನ ಮತ್ತೆ ಹೇಳಿದ್ರು. ಇತ್ತ ಕೊಟ್ರೆ ಕೊಡಿ, ಬಿಟ್ರೆ ಬಿಡಿ, ಆದ್ರೆ ನನ್ನ ನಿರ್ಧಾರ ಮಾತ್ರ ಅಚಲ. ಕೊಟ್ರೆ ಸಿಎಂ ಪೋಸ್ಟ್, ಇಲ್ದಿದ್ರೆ ಏನೂ ಬೇಡ ಅನ್ನೋದು ಡಿಕೆ ಶಿವಕುಮಾರ್ ಅವರ ವಾದ. ಇನ್ನು ಎಂಎಲ್ಎಗಳ ಬಲ ನನ್ನ ಪರವಾಗಿದೆ, ಹೀಗಾಗಿ ನನ್ನನ್ನೇ ಮುಖ್ಯಮಂತ್ರಿ ಮಾಡಿ, ಇದರಿಂದ ಆಡಳಿತ ವ್ಯವಸ್ಥೆಗೆ ಬಹಳಷ್ಟು ಲಾಭ ಆಗುತ್ತೆ ಅನ್ನೋ ವಾದ ಸಿದ್ದರಾಮಯ್ಯ ಅವರದ್ದು. ಇಷ್ಟಕ್ಕೆ ನಿಲ್ಲಿಲ್ಲ ಈ ಒಂದು ವಾದ ಹಾಗೆ ಹಠದ ಪರ್ವ. ಡಿಕೆ ಶಿವಕುಮಾರ್ ಅವರು ನಾನು ಬೇಡ, ಸಿದ್ದರಾಮಯ್ಯ ಅವರು ಬೇಡ, ಖರ್ಗೆಯನ್ನೇ ಸಿಎಂ ಮಾಡಿ, ಇದಕ್ಕೆ ನನ್ನ ತಕರಾರ್ ಏನೂ ಇಲ್ಲ ಅನ್ನೋ ವಾದವನ್ನ ಮುಂದಿಟ್ರೆ ಸಿದ್ದರಾಮಯ್ಯ ಅವರು ಖರ್ಗೆ ಸಿಎಂ ಆಗಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ. ಇತ್ತ ಡಿಕೆ ಶಿವಕುಮಾರ್ ಅವರು ನಾನ್ ಮಂತ್ರಿ ಆಗಲ್ಲ, ಎಂಎಲ್ಎ ಆಗೇ ಇದ್ಬಿಡ್ತೀನಿ, ಸಿಎಂ ಪೋಸ್ಟ್ ಕೊಡದೆ ಹೋದ್ರೆ ಅನ್ನೋ ಡಿಮಾಂಡ್ ಅನ್ನ ಇಟ್ರೆ ಸಿದ್ದರಾಮಯ್ಯ ಅವರು ಡಿಕೆ ಹಠದಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿದೆ, ಎಚ್ಚರಿಕೆಯಿಂದ ಇರಿ ಅಂತ ಹೇಳಿದ್ದಾರೆ. ಅಲ್ಲಿಗೆ ಮುಖ್ಯಮಂತ್ರಿ ಪದವಿಯನ್ನ ನಾವು ಅನಾಯಾಸವಾಗಿ ಬಿಟ್ಕೊಡೋದಿಲ್ಲ ಅನ್ನೋದನ್ನ ಇವತ್ತೂ ಕೂಡ ಉಭಯ ನಾಯಕರು ಸ್ಪಷ್ಟಪಡಿಸಿದ್ದಾರೆ. ಅಲ್ಲಿಗೆ ಕೌನ್ ಬನೇಗಾ ಕರ್ನಾಟಕ ಸಿಎಂ, ಈ $1 ಬಿಲಿಯನ್ ಪ್ರಶ್ನೆಗೆ ಇವತ್ತಿಗೂ ಕೂಡ ಅಧಿಕೃತ ಉತ್ತರ ಸಿಗ್ತಾ ಇಲ್ಲ. ಆದ್ರೆ ಡಿಕೆಶಿ ಹಠ ಬಿಟ್ರೆ ಸಿದ್ದರಾಮಯ್ಯ ಹೆಸರು ಬಹುತೇಕ ಫಿಕ್ಸ್ ಆಗಿದೆ. ಹಾಗಾದ್ರೆ ಸಿದ್ದೂರನ್ನೇ ಆಯ್ಕೆ ಮಾಡೋಕೆ ಹೈಕಮಾಂಡ್ಗೆ ಆಸಕ್ತಿ ಯಾಕಿದೆ? ಅದಕ್ಕೂ ಕೂಡ ಕಾರಣಗಳಿದೆ. ಏನದು ಕಾರಣ ಗಮನಿಸ್ತಾ ಹೋಗೋಣ. ಸಿದ್ದರಾಮಯ್ಯ ಅವರ ಆಯ್ಕೆಗೆ ಇದೆ 5 ಪ್ರಮುಖ ಕಾರಣಗಳು. ಮೊದಲನೇದು ಲೋಕಸಭಾ ಚುನಾವಣೆ. ಲೋಕಸಭಾ ಚುನಾವಣೆ ಹೊತ್ತಿಗೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲೇ ಹೋದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದಷ್ಟು ಬೆನಿಫಿಟ್ ಆಗಬಹುದು ಅನ್ನೋದು. ಅದರಲ್ಲೂ ಕೂಡ ಪ್ರಮುಖವಾಗಿ ಕೌಂಟ್ ಆಗ್ತಾ ಇರೋದು ಇಲ್ಲಿ ಅಹಿಂದ ಮತ ಬ್ಯಾಂಕ್. ಇನ್ ಕೇಸ್ ಸಿದ್ದರಾಮಯ್ಯ ಅವರನ್ನ ಹೊರತುಪಡಿಸಿ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಹುದ್ದೆಯನ್ನ ಕೊಟ್ಬಿಟ್ರೆ ಈ ಅಹಿಂದ ಮತ ಬ್ಯಾಂಕ್ ಛಿದ್ರವಾಗಿ ಬಿಡಬಹುದು, ಕಾಂಗ್ರೆಸ್ನ ಕೈ ಬಿಡಬಹುದು ಅನ್ನೋ ಆತಂಕ ಕಾಡ್ತಾ ಇದೆ. ಹೀಗಾಗಿ ಲೋಕಸಭಾ ಚುನಾವಣೆವರೆಗೂ ಅನಿವಾರ್ಯವಾಗಿ ಸಿದ್ದರಾಮಯ್ಯ ಅವರ ಕಡೆಗೇನೆ ಕಾಂಗ್ರೆಸ್ನ ಹೈಕಮಾಂಡ್ನ ಒಲವು ಇರುತ್ತೆ ಅನ್ನೋದು ರಾಜಕೀಯ ವಿಶ್ಲೇಷಕರ ಮಾತು. ಹಾಗೆ ರಾಜಕೀಯ ಪಡಸಾಲಿಯಲ್ಲಿ ಪ್ರತಿಧ್ವನಿಸ್ತಾ ಇರುವ ಒಂದು ಲಾಜಿಕಲ್ ಸ್ಟೇಟ್ಮೆಂಟ್ ಆಗಿದೆ. ಇನ್ನು ರಾಹುಲ್ ಗಾಂಧಿ ಅವರ ಬೆಂಬಲ ಕೂಡ ಒಂದರ್ಥದಲ್ಲಿ ಇರೋದು ಸಿದ್ದರಾಮಯ್ಯ ಅವರ ಪರವಾಗಿನೇ. ಇದು ನಿನ್ನೆನೇ ಮಾಧ್ಯಮಗಳಿಗೆ ಸುದ್ದಿ ಬಂದಿತ್ತು. ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಸಿದ್ದರಾಮಯ್ಯ ಅವ್ರಿಗೇನೆ ಅಧಿಕಾರ ಕೊಡಬೇಕು ಅಂತ ಹೇಳಿ. ಆದ್ರೆ ಅದಾದ ನಂತರದಲ್ಲಿ ಡಿಕೆ ಶಿವಕುಮಾರ್ ಅವರು ಹಠ ಹಿಡಿದ ನಂತರದಲ್ಲಿ ರಾಹುಲ್ ಗಾಂಧಿ ಅವರ ಬೆಂಬಲ ಇದ್ರೂ ಕೂಡ ಈ ಕನ್ಫ್ಯೂಷನ್ ಮುಂದುವರೆದಿದೆ. ಹೈಕಮಾಂಡ್ ಅದರಲ್ಲೂ ರಾಹುಲ್ ಗಾಂಧಿ ಅವರ ಒಲವಿರೋದು ಸಂಪೂರ್ಣವಾಗಿ ಸಿದ್ದರಾಮಯ್ಯ ಅವರ ಪರವಾಗಿ ಅನ್ನೋದು ಇಲ್ಲಿ ಗಮನಿಸಬೇಕಾದ ಸಂಗತಿ. ಇನ್ನು ಶಾಸಕರ ಬಲಾಬಲದ ಪ್ರಶ್ನೆ ಬಂದಾಗಲೂ ಕೂಡ ಈ ವೋಟಿಂಗ್ ಏನ್ ನಡೆಸಿದ್ರು ಮೊದಲ ಸಿಎಲ್ಪಿ ಮೀಟ್ ನಲ್ಲಿ ಗೆದ್ದ ನಂತರದಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಅಲ್ಲಿ ಹೆಚ್ಚು ಶಾಸಕರು ತಮ್ಮ ಮತವನ್ನ ಹಾಕಿರೋದು ಸಿದ್ದರಾಮಯ್ಯ ಅವರ ಪರವಾಗಿ ಅನ್ನೋದು ಈಗ ಮುಚ್ಚಿಟ್ಟ ಸತ್ಯ ಆಗೇನು ಉಳಿದಿಲ್ಲ. ಶಕ್ತಿ ಪ್ರದರ್ಶನವನ್ನ ಮಾಡಿಲ್ಲ ಸಿದ್ದರಾಮಯ್ಯ ಅವರು. ಇದನ್ನ ಹೈಕಮಾಂಡ್ ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಬಹಿರಂಗವಾಗಿ ಮಾಧ್ಯಮಗಳ ಸಮ್ಮುಖದಲ್ಲಿ ಬಂದು ಸಿದ್ದರಾಮಯ್ಯ ಅವರು ನನ್ಗೆ ಅಷ್ಟು ಜನ ಶಾಸಕರ ಬೆಂಬಲ, ಇಷ್ಟು ಜನ ಶಾಸಕರ ಬೆಂಬಲ ಇದೆ, ಹೀಗಾಗಿ ನನ್ನನ್ನೇ ಸಿಎಂ ಮಾಡಬೇಕು ಅಂತ ಹೇಳಿ ಎಲ್ಲೂ ಕೂಡ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿಲ್ಲ. ಈ 5 ಪ್ರಮುಖ ಕಾರಣಗಳನ್ನ ಇಟ್ಕೊಂಡು ಸಿದ್ದರಾಮಯ್ಯ ಅವರ ಪರವಾಗೇನೆ ಹೈಕಮಾಂಡ್ ಆಸಕ್ತಿಯನ್ನ ಸದ್ಯದ ಮಟ್ಟಿಗೆ ಹೊಂದಿದೆ ಅನ್ನೋ ಲೆಕ್ಕಾಚಾರ ಸದ್ಯಕ್ಕೆ ಕೇಳೋಕ್ ಸಿಕ್ಕಿದೆ. ಇನ್ನು ಸಿಎಂ ಸಮರಕ್ಕೆ ಸಂಧಾನ ಸೂತ್ರ ಹೆಣೆಯೋದು ಸುಲಭದ ಟಾಸ್ಕ್ ಆಗಿ ಉಳಿದಿಲ್ಲ ಅನ್ನೋದು ಗೊತ್ತೇ ಇದೆ.
ಇದೇ ಕಾರಣಕ್ಕೇನೆ ಅನೇಕ ಪರ್ಮಿಟೇಷನ್ ಹಾಗೆ ಕಾಂಬಿನೇಷನ್ ನಂತರ ಹೈಕಮಾಂಡ್ ಬಂದದ್ದು 2:3 ಸೂತ್ರಕ್ಕೆ. ಈ ಸೂತ್ರದ ಡೀಟೇಲ್ಸ್ ಏನು ಅದನ್ನು ಕೂಡ ಗಮನಿಸುವ ಪ್ರಯತ್ನವನ್ನ ಮಾಡ್ತಾ ಹೋಗೋಣ. 2:3 ಈ ಫಾರ್ಮುಲಾ ಹೀಗಿರುತ್ತೆ. ಸಿಎಂ ಕುರ್ಚಿಯನ್ನ 2:3 ನಿಯಮದಲ್ಲಿ ಹಂಚಿಕೆ ಮಾಡೋದು ಅಂದ್ರೆ ಮೊದಲ 2 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರ್ತಾರೆ, ನಂತರದ 3 ವರ್ಷ ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಹುದ್ದೆಯನ್ನ ಬಿಟ್ಕೊಡೋದು ಅಂತ ಹೇಳಿ. 2 ವರ್ಷದ ನಂತರ ಸ್ಥಾನವನ್ನ ಬಿಟ್ಕೊಡ್ಬೇಕು ಅನ್ನೋ ಕಂಡೀಷನ್ ಅನ್ನ ಮೊದಲೇ ಇಬ್ಬರು ನಾಯಕರ ಸಮ್ಮುಖದಲ್ಲಿ ಇಡೋದು, ಅದಕ್ಕೆ ಇಬ್ಬರ ಸಹಮತಿಯನ್ನ ಕೂಡ ಪಡೆದುಕೊಳ್ಳೋದು. ಇನ್ನು 5 ವರ್ಷ ಬೆಂಬಲಿಗರಿಗೆ ಅಂದ್ರೆ ಉಭಯ ನಾಯಕರ ಬೆಂಬಲಿಗರಿಗೂ ಕೂಡ ಯಾರೇ ಮುಖ್ಯಮಂತ್ರಿ ಆಗಿದ್ರು ಇಬ್ಬರೂ ನಾಯಕರ ಬೆಂಬಲಿಗರಿಗೆ ಸತತವಾಗಿ 5 ವರ್ಷವೂ ಕೂಡ ಸಮಾನ ಅವಕಾಶವನ್ನ ಕಲ್ಪಿಸ್ಕೊಡೋದು. ಗುಂಪುಗಾರಿಕೆ ಆಗದೆ ಇರೋ ರೀತಿಯಲ್ಲಿ, ಘರ್ಷಣೆಗಳು ಆಗದೆ ಇರೋ ರೀತಿಯಲ್ಲಿ ಇಬ್ಬರೂ ನಾಯಕರಿಗೂ ಕೂಡ ಖಡಕ್ ಸೂಚನೆಯನ್ನ ಕೊಡೋದು. ಯಾರು ಈ ನಿಯಮವನ್ನ ಉಲ್ಲಂಘಿಸ್ತಾರೆ ಅವರ ವಿರುದ್ಧವಾಗಿ ಶಿಸ್ತು ಕ್ರಮವನ್ನ ಕೈಗೊಳ್ಳೋದು ಅನ್ನೋ ನಿಯಮಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಬಂದು ನಿಲ್ತು. ಆದ್ರೆ ಈ 2:3 ಫಾರ್ಮುಲಾ ಜೊತೆಗೂ ಒಂದಷ್ಟು ಕಂಡೀಷನ್ ಕೂಡ ಅಪ್ಲೈ ಆಗುತ್ತೆ ಅನ್ನೋದನ್ನ ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟಪಡಿಸುತ್ತೆ. ಯಾರು ಹೇಗೆ ನಡೆದುಕೊಳ್ಬೇಕು, ಪಕ್ಷ ಯಾರನ್ನ ಹೇಗೆ ನಡೆಸಿಕೊಳ್ಳುತ್ತೆ ಅದರ ಬಗ್ಗೆ ಕೂಡ ಈ ಸಂಧಾನ ಸೂತ್ರದಲ್ಲೇ ಸ್ಪಷ್ಟಪಡಿಸೋ ಪ್ರಯತ್ನವನ್ನ ಮಾಡಲಾಗಿದೆ. ಹಾಗಾದ್ರೆ ಈ ಸಂಧಾನ ಸೂತ್ರದ ಮತ್ತೊಂದಷ್ಟು ಹೈಲೈಟ್ಸ್ ಅನ್ನ ಗಮನಿಸ್ತಾ ಹೋಗೋಣ. ಏನಿದು ಸಂಧಾನ ಸೂತ್ರ? ಲೋಕಸಭಾ ಚುನಾವಣೆವರೆಗೂ ಕೂಡ ಸಿದ್ದರಾಮಯ್ಯ ಅವರಿಗೇನೆ ಪಟ್ಟ ಕೊಡೋದು, ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಕೇಳಿದ ಖಾತೆಯನ್ನ ಕೊಡೋದು, ಅಲ್ಲಿಗೆ ಡಿ.ಕೆ. ಶಿವಕುಮಾರ್ ಅವರನ್ನ ಕೂಡ ಸಮಾಧಾನ ಪಡಿಸೋದು, ಸಿದ್ದರಾಮಯ್ಯ ಅವರನ್ನ ಕೂಡ ಸಮಾಧಾನ ಪಡಿಸುವ ಪ್ರಯತ್ನ ಈ ಸಂಧಾನ ಸೂತ್ರದ ಮೂಲಕ ಮಾಡೋ ಪ್ರಯತ್ನ ಆಗ್ತಾ ಇದೆ. ಕೇವಲ ಡಿ.ಕೆ. ಶಿವಕುಮಾರ್ ಅವರಿಗೆ ಮಾತ್ರ ಅವ್ರು ಕೇಳಿದ ಖಾತೆಯಲ್ಲ, ಬದಲಾಗಿ ಡಿ.ಕೆ. ಶಿವಕುಮಾರ್ ಅವರು ಯಾರ ಹೆಸರನ್ನು ಹೇಳ್ತಾರೆ ಅವ್ರಿಗೂ ಕೂಡ ಯಾವ ಖಾತೆಯನ್ನ ಕೊಡ್ತಾರೆ ಅದನ್ನೇ ಹಂಚೋದು ಅನ್ನೋ ಸಂಧಾನ ಸೂತ್ರವನ್ನ ಕೂಡ ಹೆಣೆದಿದೆ ಕಾಂಗ್ರೆಸ್ನ ಹೈಕಮಾಂಡ್. ಇಲ್ಲಿಗೆ ನಿಲ್ಲಿಲ್ಲ. ಲೋಕಸಭೆಯಲ್ಲಿ ಡಿ.ಕೆ. ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಅವರು ಒಟ್ಟಾಗಿ ಕೆಲಸ ಮಾಡಲೇಬೇಕು ಅನ್ನೋ ಒಂದು ಕಂಡೀಷನ್ ಅನ್ನ ಕೂಡ ಹೈಕಮಾಂಡ್ ನಾಯಕರಿಟ್ಟಿದ್ದಾರೆ. ಯಾರಿಗೆ ಪಟ್ಟ ಕೊಟ್ಟರೂ ಕೂಡ, ಇನ್ನೊಬ್ಬರಿಗೆ ಬೇರೆ ಏನೇ ಅವಕಾಶಗಳು ಕೊಟ್ಟರೂ ಕೂಡ ಒಗ್ಗಟ್ಟು ಅನಿವಾರ್ಯ, ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ಮಾತ್ರ ಗೆಲುವು ಸಾಧ್ಯ ಅನ್ನೋದು ಈ ಬಾರಿಯ ಚುನಾವಣೆಯಲ್ಲಿ ಗೊತ್ತಾಗಿದೆ. ಲೋಕಸಭೆಯಲ್ಲೂ ಕೂಡ ಇದೇ ಯೂನಿಟಿಯನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ, ಎಕ್ಸ್ಪೆಕ್ಟ್ ಅಲ್ಲ, ನೀವು ಕಡ್ಡಾಯವಾಗಿ ಅದನ್ನ ಪಾಲಿಸಲೇಬೇಕು ಅನ್ನೋದನ್ನ ಮನದಟ್ಟು ಮಾಡಿಕೊಡೋ ಪ್ರಯತ್ನ. ಇನ್ನು ಚುನಾವಣೆ ನಂತರ ಸಿದ್ದರಾಮಯ್ಯ ಅವರಿಗೆ ಗೌರವದ ವಿದಾಯವನ್ನ ಹೇಳಬೇಕು. ಈಗ ಕಿತ್ಕೊಳ್ಳೋದಲ್ಲ, ಗೌರವಯುತವಾಗಿ ಅವ್ರ ಕೈಲಿರುವ ಅಧಿಕಾರವನ್ನ ಹಸ್ತಾಂತರ ಮಾಡಿಸ್ಕೊಳ್ಬೇಕು ಅನ್ನೋ ಕಂಡೀಷನ್ ಅನ್ನ ಕೂಡ ಹೆಣೆಯಲಾಗ್ತಾ ಇದೆ. ಇನ್ನು ಸಿದ್ದರಾಮಯ್ಯ ಅವರ ಪಟ್ಟ ಬಿಟ್ಕೊಡ್ಬೇಕು ಡಿ.ಕೆ. ಶಿವಕುಮಾರ್ ಅವರಿಗೆ ಈ ಒಂದು ಲೋಕಸಭಾ ಚುನಾವಣೆಯ ನಂತರದಲ್ಲಿ ಅನ್ನೋದು. ಆ ಮೂಲಕ ಸಿದ್ದರಾಮಯ್ಯ ಹಾಗೆ ಡಿ.ಕೆ. ಶಿವಕುಮಾರ್ ಒಬ್ಬರಿಗೊಬ್ಬರು ಪರಸ್ಪರ ಗೌರವದಿಂದ ನಡ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಕೂಡ ವಿರೋಧಾಭಾಸ ಹುಟ್ಟಿಸುವಂತಹ ಮಾತುಗಳು ಇಬ್ಬರ ನಾಯಕರಲ್ಲಿ ಯಾರ ಬಾಯಿಂದ ಕೂಡ ಬರಬಾರದು, ಅವರ ಬೆಂಬಲಿಗರ ಕಡೆಯಿಂದ ಕೂಡ ಬರಬಾರದು ಅನ್ನೋದು ಖಡಾಖಂಡಿತವಾಗಿ ಪಾಲನೆ ಮಾಡಲೇಬೇಕಾದ ನಿಯಮ. ಇನ್ನು 5 ವರ್ಷ ಯಾರಿಗೆ ಯಾವುದೇ ಸೂತ್ರದ ಅಡಿಯಲ್ಲಿ ಅಧಿಕಾರ ಹಂಚಿಕೆ ಆದರೂ ಕೂಡ ಆಡಳಿತ ವ್ಯವಸ್ಥೆಗೆ ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಆಗಬಾರ್ದು. 5 ವರ್ಷಗಳ ಕಾಲ ಕಾಂಗ್ರೆಸ್ ಒಂದು ಉತ್ತಮ ಆಡಳಿತ ಕೊಡ್ತು ಅನ್ನೋದು ಜನರ ಮನಸ್ಸಿನಲ್ಲಿ ಸ್ಥಾಪನೆ ಆಗಬೇಕು. ಆ ರೀತಿಯಲ್ಲೇ ಉಭಯ ನಾಯಕರ ವರ್ತನೆ ಇರಬೇಕು ಅನ್ನೋ ಒಂದು ಕಂಡೀಷನ್ಗಳನ್ನ ಕೂಡ ಹೈಕಮಾಂಡ್ ಇಟ್ಟಿದೆ. ಆದರೆ ಎಷ್ಟರ ಮಟ್ಟಿಗೆ ಈ ಸಂಧಾನ ಸೂತ್ರಗಳಿಗೆ, ಅದರ ಜೊತೆಯಲ್ಲೇ ಬರ್ತಾ ಇರುವ ಕಂಡೀಷನ್ ಅಪ್ಲೈಗಳಿಗೆ ಇಬ್ಬರು ನಾಯಕರು ಮುಂದಿನ ದಿನಗಳಲ್ಲಿ ಬೆಲೆ ಕೊಡ್ತಾರೆ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಇನ್ನು ಒಬ್ಬರಿಗೆ ಪಟ್ಟ ಕೊಟ್ಟು ಮತ್ತೊಬ್ಬರು ಸೈಲೆಂಟ್ ಆಗಿ ಸಹಕರಿಸಿಕೊಂಡು ಹೋಗೋದು ಅನ್ನೋದು ಹೈಕಮಾಂಡ್ ಇಚ್ಛೆಯಾಗಿದೆ. ಆದರೆ ಸೈಲೆಂಟ್ ಆಗೇನೆ ಪಕ್ಷದ ವಿರುದ್ಧ ಅಥವಾ ಪಕ್ಷಕ್ಕೆ ನಷ್ಟ ಆಗಬಲ್ಲ ಚಟುವಟಿಕೆಗಳು ಹೋಗುತ್ತಾ ಅನ್ನೋ ಆತಂಕ ಕೂಡ ಇದ್ದೇ ಇದೆ. ಏನ್ ಆಗಬಹುದು ಅನ್ನೋದ್ರ, ಅಂದ್ರೆ ಒಬ್ರಿಗೆ ಪಟ್ಟ ಕೊಟ್ಟು ಇನ್ನೊಬ್ರು ಸೈಲೆಂಟ್ ಆಗಿ ಇರ್ಲಿ ಅಂತ ಬಿಟ್ಬಿಟ್ರೆ ಏನ್ ಆಗಬಹುದು ಅನ್ನೋದ್ರ ಒಂದಷ್ಟು ಪಾಸಿಬಲ್ ವಿಶ್ಲೇಷಣೆಯ ಕಡೆ ಕೂಡ ಗಮನ ಕೊಡೋಣ. ಇನ್ ಕೇಸ್ ಡಿ.ಕೆ. ಶಿವಕುಮಾರ್ ಅವರಿಗೆ ಪಟ್ಟ ಕೊಡದೆ ಹೋದ್ರೆ, ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿ ಅಂತ ಹೇಳಿ ಅನೌನ್ಸ್ ಮಾಡಿಬಿಟ್ರೆ ಏನಾಗಬಹುದು? ಮೊದಲ ಪಾಯಿಂಟ್, ಪಕ್ಷ ನಿಷ್ಠೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಬೆಲೆ ಇಲ್ಲ ಅಂತ ಹೇಳಿ ತಟಸ್ಥರಾಗಿ ಉಳಿದು ಬಿಡಬಹುದು ಡಿ.ಕೆ. ಶಿವಕುಮಾರ್ ಅವರು. ಈ ಅಂಶವನ್ನು ನಾವು ಯಾಕೆ ಪ್ರಸ್ತಾಪ ಮಾಡ್ತಿದ್ದೀವಿ ಅಂದ್ರೆ, ನಮಗೆ ಆಧಾರವಾಗ್ತಿರೋದೇ ಡಿ.ಕೆ. ಶಿವಕುಮಾರ್ ಅವರ ಮಾತುಗಳು. ನನಗೆ ಸಿಎಂ ಪಟ್ಟ ಕೊಡದೆ ಹೋದ್ರೆ ಡಿ.ಸಿ.ಎಂ ಬೇಡ, ನಾನು ಕೇವಲ ಒಬ್ಬ MLA ಆಗಿ ಉಳಿದು ಬಿಡ್ತೀನಿ ಅನ್ನೋ ಮಾತು. ಇನ್ನು ಮಧ್ಯಪ್ರದೇಶದ ಉದಾಹರಣೆ, ಮಧ್ಯಪ್ರದೇಶದಲ್ಲೂ ಕೂಡ ಇಬ್ಬರು ಪ್ರಮುಖ ನಾಯಕರ ನಡುವೆ ಆದ ಈ ಆಂತರಿಕ ಕಚ್ಚಾಟದಿಂದ ಕೈಲಿರೋ ಅಧಿಕಾರವನ್ನು ಕಳ್ಕೊಂಡು ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂರುವಂತ ಅನಿವಾರ್ಯ ಪರಿಸ್ಥಿತಿ. ಹೀಗೆ ಇಲ್ಲೂ ಆಗ್ಬಿಡಬಹುದು ಅನ್ನೋ ಆತಂಕ ಕೂಡ ಇದ್ದೇ ಇದೆ. ಒಬ್ಬ ನಾಯಕನಿಗೆ ಪವರ್ ಕೊಟ್ಟು ಇನ್ನೊಬ್ಬ ನಾಯಕನನ್ನ ಸೈಲೆಂಟ್ ಆಗಿ ಕೂರು ಅಂತ ಹೇಳಿದ್ರೆ, ಕೇವಲ ಅದೊಂದು ರಾಜ್ಯ ಮಾತ್ರ ಅಲ್ಲ, ರಾಜಸ್ಥಾನದ ಉದಾಹರಣೆ ಕೂಡ ಕಣ್ಮುಂದೆನೆ ಪ್ರತಿನಿತ್ಯ ರಾಜ್ತಾ ಇದೆ ಕಾಂಗ್ರೆಸ್ ಪಕ್ಷಕ್ಕೆ. ಏನದು? ರಾಜಸ್ಥಾನದಲ್ಲಿ ಸಚಿನ್ ಪೈಲಟ್
ಯಾವ ರೀತಿಯಾಗಿ ಕಾಂಗ್ರೆಸ್ ಪಕ್ಷಕ್ಕೇನೆ ಒಂದು ರೀತಿಯಲ್ಲಿ ಅಲ್ಲಿನ ಮುಖ್ಯಮಂತ್ರಿಗಳಿಗೆ ವಿರೋಧವಾಗಿ ನಡ್ಕೊಳ್ತಾ ಇದ್ದಾರೆ, ಅದೇ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ನಡ್ಕೊಂಡು ಬಿಡಬಹುದು ಅನ್ನೋ ಭಯ ಕೂಡ ಕಾಡ್ತಾ ಇದೆ. ಇದರ ಜೊತೆಗೆ ಕೇವಲ ಇದೊಂದು ಚುನಾವಣೆ ಗೆದ್ದಿದ್ದಾಯ್ತಲ್ಲ, ಮುಂದೂ ಕೂಡ ಅನೇಕ ಚುನಾವಣೆಗಳು ಎದುರಾಗೋದಿದೆ. ಪ್ರಮುಖವಾಗಿ ಬಿಬಿಎಂಪಿ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಉಪಸ್ಥಿತಿ ಅಥವಾ ಅವರು ಆಕ್ಟಿವ್ ಆಗಿ ತಮ್ಮನ್ನ ತಾವು ತೊಡಗಿಸ್ಕೊಳ್ಳದೆ ಹೋದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆಯಾಗೋ ಎಲ್ಲಾ ಸಾಧ್ಯತೆಗಳು ಇದೆ ಅನ್ನೋ ಆತಂಕ ಕೂಡ ಕಾಂಗ್ರೆಸ್ ಇದ್ದೇ ಇದೆ ಹೈಕಮಾಂಡ್ ನಾಯಕರಿಗೆ. ಇದಲ್ಲದೆ ದೊಡ್ಡ ಟಾರ್ಗೆಟ್ ಇರೋದು 2024ರ ಲೋಕಸಭಾ ಚುನಾವಣೆ ವೇಳೆ ಯಾವಾಗ ಡಿ ಕೆ ಶಿವಕುಮಾರ್ ಅವರ ಈ ಸಂಘಟನಾ ಬಲ ಚಾತುರ್ಯತೆಯ ಅತ್ಯವಶ್ಯಕತೆ ಇರುತ್ತೆ, ಇಂಥ ಸಂದರ್ಭದಲ್ಲೇನೆ ಡಿ ಕೆ ಶಿವಕುಮಾರ್ ಅವರು ಮೌನಕ್ಕೆ ಶರಣಾದ್ರೆ ಹೇಗೆ ಅನ್ನೋ ಪ್ರಶ್ನೆ ಕೂಡ ಇದ್ದೇ ಇದೆ. ಈಗ ನನಗೆ ಅಧಿಕಾರ ಕೊಡ್ಲಿಲ್ಲಲ್ಲ, ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಾನು ತೋರಿಸ್ತೀನಿ ನನ್ನ ಕೇಪಬಿಲಿಟಿ ಏನು ಅಂತ ಹೇಳಿ ಆ ಸಂದರ್ಭದಲ್ಲೇ ಮೌನಕ್ಕೆ ಶರಣಾಗ್ಬಿಟ್ರೆ ಹೇಗೆ ಅನ್ನೋ ಒಂದು ಆತಂಕ ಕೂಡ. ಕೇವಲ ಇಷ್ಟು ಮಾತ್ರ ಅಲ್ಲ, ಬಹಳ ವರ್ಷಗಳ ನಂತರದಲ್ಲಿ ಒಕ್ಕಲಿಗ ಮತ ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಪಕ್ಷದ ಕಡೆಗೆ ವಾಲಿದೆ. ಈಗ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನೋ ಕಾರಣಕ್ಕೇನೆ ಒಕ್ಕಲಿಗರು ಮತ ಹಾಕಿದ್ದಾರೆ ಅನ್ನೋ ಒಂದು ಅಂದಾಜ್ ಕೂಡ ನಡೀತಾ ಇದೆ ರಾಜಕೀಯ ಪಡಸಾಲೆಯಲ್ಲಿ. ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟವನ್ನ ಕಟ್ಟೇ ಹೋದ್ರೆ ಆ ಒಕ್ಕಲಿಗ ಮತ ಮುಂಬರಲಿರುವ ಅನೇಕ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಕೈ ಬಿಡಬಹುದು ಅನ್ನೋ ಆತಂಕ ಕೂಡ ಇದ್ದೇ ಇದೆ. ಅದರಲ್ಲೂ ಹೆಚ್ಚಿನ ಹೊಡೆತ ಬೀಳೋದು ಎಲ್ಲಿ? ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ನ ಭದ್ರಕೋಟೆಯಾಗಿದ್ದ ಹಳೆ ಮೈಸೂರು ರೀಜನ್ ನಲ್ಲೇನೆ ಬಹುಪಾಲು ಮತಗಳನ್ನ ಪಡೆದುಕೊಂಡು ಕಾಂಗ್ರೆಸ್ ಪಕ್ಷ. ಆದ್ರೆ ಈ ಒಂದು ಬೆಳವಣಿಗೆಯಿಂದ ಅಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಪೋಸ್ಟ್ ಸಿಗದೆ ಹೋದ್ರೆ ಹಳೆ ಮೈಸೂರಿನಲ್ಲಿ ಜೆಡಿಎಸ್ ಮತ್ತೆ ಮನ್ನಣೆಯನ್ನ ಪಡೆದುಕೊಳ್ಳಬಹುದು. ಜೆಡಿಎಸ್ ನಾಯಕರು ಇದೇ ಒಂದು ಅಸ್ತ್ರವನ್ನ ಇಟ್ಕೊಂಡು ಒಕ್ಕಲಿಗ ಸಿಎಂ ಮಾಡ್ತಾರೆ ಅಂತ ಕಾಂಗ್ರೆಸ್ ಕೈ ಹಿಡಿದ್ರಿ, ನೋಡಿ ಏನಾಯ್ತು, ನಮ್ಮ ಪಕ್ಷವೇ ಒಕ್ಕಲಿಗ ಮತದಾರರಿಗೆ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಅಸ್ತ್ರವಾಗಿ ಪ್ರಯೋಗಿಸಬಹುದು. ಕೇವಲ ಇಷ್ಟು ಮಾತ್ರ ಅಲ್ಲ, ಬೆಂಬಲಿತ ಶಾಸಕರಿಂದಲೂ ಕೂಡ ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಕ್ಕೆ ಯಾರೆಲ್ಲ ಶಾಸಕರು ನಿಂತಿದ್ದಾರೆ ಅವರಿಂದ ನಿರಂತರವಾಗಿ ಅಸಹಕಾರ ಎದುರಾಗಬಹುದು ಅನ್ನೋ ಭೀತಿ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ನ ಮನಸ್ಸಿನಲ್ಲಿ ನಿರಂತರವಾಗಿ ನಡೀತಲೇ ಇದೆ. ಇದು ಡಿ ಕೆ ಶಿವಕುಮಾರ್ ಅವರಿಗೆ ಪಟ್ಟ ಕಟ್ಟೇ ಹೋದ್ರೆ ಏನೆಲ್ಲ ಆಗಬಹುದು ಅನ್ನೋದರ ಲೆಕ್ಕಾಚಾರ. ಅಸಲಿ ಆಟವನ್ನ ಆ ಮೂಲಕವೇ ಶುರು ಮಾಡಿದ್ರ ಡಿ ಕೆ ಶಿವಕುಮಾರ್. ಹೈಕಮಾಂಡ್ ಮುಂದೆ ಡಿಕೆಶಿ ಪವರ್ ಗೇಮ್ ಅನ್ನ ಆಡ್ತಾ ಇರೋ ರೀತಿಯಲ್ಲಿದೆ. ಕೂಡಲೇ ದೆಹಲಿಗೆ ಬರುವಂತೆ ಡಿ ಕೆ ಶಿವಕುಮಾರ್ ದೂರವಾಣಿ ಕರೆ ಹೋಗಿದೆ. ಆಪ್ತ ಶಾಸಕರು ಹಾಗೆ ನಾಯಕರಿಗೆ ಡಿ ಕೆ ಶಿವಕುಮಾರ್ ಕಾಲ್ ಮಾಡಿದ್ದಾರೆ. ನಾಳೆ ದೆಹಲಿಗೆ ಬರಲಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿತರು. ದೆಹಲಿಯಲ್ಲಿ ನಾಳೆ ಡಿ ಕೆ ಶಿವಕುಮಾರ್ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಮುಂದಾಗೋ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಅಲ್ಲಿಗೆ ಮತ್ತೊಂದು ಮಜಲನ್ನ ಪಡೆದುಕೊಳ್ತಾ ಇದೆ ದೆಹಲಿಯಲ್ಲಿ ನಡೀತಾ ಇರುವ ಕರ್ನಾಟಕ ಮುಖ್ಯಮಂತ್ರಿಯ ದಂಗಲ್. ಡಿ ಕೆ ಶಿವಕುಮಾರ್ ಅವರು ಕರೆ ಮಾಡಿದ್ದಾರೆ ತಮ್ಮ ಆಪ್ತರಿಗೆ, ಬೆಂಬಲಿಗರಿಗೆ, ನಾಳೆ ಇಮಿಡಿಯೇಟ್ ಆಗಿ ದೆಹಲಿಗೆ ಸಿಗೋ ಫ್ಲೈಟ್ ಅನ್ನ ಹತ್ಕೊಳ್ಳಿ, ಫಸ್ಟ್ ಯಾವ್ದು ಸಿಗತ್ತೆ ಆ ಫ್ಲೈಟ್ಗೆ ಹತ್ಕೊಳ್ಳಿ, ದೆಹಲಿಗೆ ಬನ್ನಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಕಾಲ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆ ಮೂಲಕ ರಾಷ್ಟ್ರ ರಾಜಧಾನಿಯಲ್ಲಿ ನಾಳೆ ಡಿ ಕೆ ಶಿವಕುಮಾರ್ ಅವರ ಶಕ್ತಿ ಪ್ರದರ್ಶನ ನಡೆದ್ರೂ ಕೂಡ ಅಚ್ಚರಿ ಇಲ್ಲ. ಇದರ ಮತ್ತಷ್ಟು ಅಪ್ಡೇಟ್ಸ್ ನವದೆಹಲಿಯಿಂದಲೇ ನೀಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ್ ಪಟೇಲ್. ಇಷ್ಟು ದಿನ ಅಂದ್ರೆ ದೆಹಲಿಗೆ ಹೋದಾಗಿನಿಂದ ಈವರೆಗೂ ಕೂಡ ಮೌನಕ್ಕೆ ಶರಣಾಗಿದ್ರು ಉಭಯ ನಾಯಕರು ಕೂಡ. ಇದೀಗ ಶಕ್ತಿ ಪ್ರದರ್ಶನದ ಅಸ್ತ್ರ ಪ್ರಯೋಗ ಮಾಡಲಿಕ್ಕೆ ಚಿಂತನೆಯನ್ನ ನಡೆಸಿದ್ದಾರೆ ಡಿ ಕೆ ಶಿವಕುಮಾರ್ ಅನ್ನೋ ಮಾಹಿತಿ. ಬೇರೆನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಬಗ್ಗೆ. ಸ್ಮಿತಾ ರಂಗನಾಥ್, ಇದೀಗ ಕಾಂಗ್ರೆಸ್ನ ಮುಖ್ಯಮಂತ್ರಿ ಹುದ್ದೆಯ ಫೈಟಿಂಗ್ ಬೀದಿಗೆ ಬರುವ ಸಾಧ್ಯತೆ ಇರುವಂತದ್ದು. ಈಗಾಗಲೇ ಡಿ ಕೆ ಶಿವಕುಮಾರ್ ಕೂಡ ಯಾವುದೇ ಕಾರಣ ಕೂಡ ನನಗೆ ಮುಖ್ಯಮಂತ್ರಿ ಹುದ್ದೆ ಹೊರತುಪಡಿಸಿ ಯಾವ ಹುದ್ದೆಯೂ ಬೇಡ ಅಂತೇಳಿ ಪಟ್ಟು ಹಿಡಿದಿರುವಂತದ್ದು. ಪಟ್ಟಿನ ನಡುವೆ ಇದೀಗ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದಲ್ಲಿರ್ತಕ್ಕಂಥ ಅನೇಕ ಕ್ಷೇತ್ರಗಳಿರ್ತಕ್ಕಂಥ ಅವರ ಬೆಂಬಲಿಗರು, ಆಪ್ತರು, ಯುವ ಕಾಂಗ್ರೆಸ್ನ ಅನೇಕ ನಾಯಕರುಗಳು ಮತ್ತು ಶಾಸಕರುಗಳಿಗೆ ಕರೆ ಮಾಡಿ ಇದೀಗ ನಾಳೆ ಎಲ್ಲರೂ ಕೂಡ ದೆಹಲಿಗೆ ಬರಬೇಕಂತೇಳಿ ಸೂಚನೆಯನ್ನು ಕೊಟ್ಟಿರುವಂತದ್ದು. ಆ ಮುಖಾಂತರ ತಮ್ಮ ಶಕ್ತಿ ಪ್ರದರ್ಶನವನ್ನು ಹೈಕಮಾಂಡ್ ಮುಂದೆ ಕೂಡ ವ್ಯಕ್ತಪಡಿಸಲಿದ್ದಾರೆ. ನಾಯಕರ ಮುಖಾಂತರ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಸೇರಿದಂತೆ ಅನೇಕ ನಾಯಕರ ಮುಂದೆ ಶಕ್ತಿ ಪ್ರದರ್ಶನ ಮಾಡ್ತಿದ್ದಾರೆ. ಯಾಕೆ ನನಗೆ ಕೊಡಬೇಕು ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಯಾಕೆ ಮುಖ್ಯಮಂತ್ರಿಯನ್ನು ಮಾಡಬೇಕೆಂಬುದಾಗಿ ಉತ್ತರ ಕೊಡಲಿಕ್ಕೆ ಹೈಕಮಾಂಡ್ ಮುಂದೆ ಜನರನ್ನ ಅಂದ್ರೆ ತಮ್ಮ ನಾಯಕರನ್ನ ಕಳಿಸಿಕೊಡ್ತಿದ್ದಾರೆ. ಆ ಮುಖಾಂತರ ನಾಳೆ ದೆಹಲಿಯಲ್ಲಿ ಬಹುಶಃ ಮತ್ತೊಂದು ಐಡ್ರಾಮ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಯಾಕಂತಂದ್ರೆ ಡಿ ಕೆ ಶಿವಕುಮಾರ್ ಅವರು ಶಕ್ತಿ ಪ್ರದರ್ಶನಕ್ಕೆ ಮುಂದಾದ್ರೆ ಆಬ್ವಿಯಸ್ಲಿ ಸಿದ್ದರಾಮಯ್ಯರು ಕೂಡ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾರೆ. ಅವರ ಬೆಂಬಲಿಗರು, ಅವರ ಆಪ್ತ ಶಾಸಕರು ಕೂಡ ನವದೆಹಲಿಗೆ ಬರುವ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ
ಇದು ಎಲ್ಲ ಒಂದ್ ಕಡೆ ಬೀದಿಗೆ ಬರುವ ಹಾಗೆ ಎಲ್ಲವೂ ಕೂಡ ಕಾಣ್ತಿರುವಂತದ್ದು. ಈಗ ಒಂದ್ ಕಡೆ ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಮುಖ್ಯಮಂತ್ರಿ ಹುದ್ದೆಯ ದಂಗಲ್ ಅನ್ನ ಎಲ್ಲ ಒಂದ್ ಕಡೆ ಇದನ್ನ ಸಮಾಧಾನ ಪಡಿಸಬೇಕು, ಆ ಮುಖಾಂತರ ರಾಜಿ ಪಂಚಾಯಿತಿ ಮಾಡಬೇಕೆಂಬ ಕಾರಣಕ್ಕಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಕೆ ಸಿ ವೇಣುಗೋಪಾಲ್ ಮತ್ತು ಸುರ್ಜೇವಾಲ್ ರವರು ಕಳೆದ 45 ನಿಮಿಷಗಳಿಂದಲೂ ಕೂಡ ಮಾತುಕತೆ ಮತ್ತು ಸಭೆಯನ್ನು ನಡೆಸುತ್ತಿರುವಂತದ್ದು. ಆ ಮುಖಾಂತರ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯರನ್ನು ಒಟ್ಟಿಗೆ ಕರೆಸಿ ಮುಖಸ್ತುತಿಯಲ್ಲಿ ಮಾತುಕತೆ ನಡೆಸಬೇಕಂತೇಳಿ ಈಗಾಗಲೇ ತೀರ್ಮಾನ ಮಾಡಿರುವಂತದ್ದು. ಈ ಎಲ್ಲ ಬೆಳವಣಿಗೆ ನಡುವೆ ಕೂಡ ರಾಹುಲ್ ಗಾಂಧಿ ಅವರು ಕೂಡ ಪ್ರಿಯಾಂಕಾ ವಾದ್ರಾ ಗಾಂಧಿ ಅವರಿಗೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರನ್ನ ಮಾತುಕತೆ ನಡೆಸುವಂತೆ ಅವರಿಗೆ ಈಗಾಗಲೇ ಪ್ರಿಯಾಂಕಾ ವಾದ್ರಾ ಗಾಂಧಿ ಅವರಿಗೆ ಅಸೈನ್ಮೆಂಟ್ ಅನ್ನು ಕೊಟ್ಟಿರುವಂತದ್ದು. ಹಾಗಾಗಿ ಪ್ರಿಯಾಂಕಾ ವಾದ್ರಾ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಜೊತೆ ದೂರವಾಣಿ ಮಾತುಕತೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಪ್ರಿಯಾಂಕಾ ವಾದ್ರಾ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರು ಇದೀಗ ಹಿಮಾಚಲ ಪ್ರದೇಶದ ಶಿಮ್ಲಾದಲ್ಲಿ ವಿಶ್ರಾಂತಿಯಲ್ಲಿರ್ತಕ್ಕಂಥದ್ದು. ಇಬ್ಬರು ನಾಯಕರು ನವದೆಹಲಿಗೆ ಬರ್ತಾ ಇಲ್ಲ. ಹಾಗಾಗಿ ಇದು ಕೂಡ ಇಲ್ಲಿರ್ತಕ್ಕಂಥ ರಾಹುಲ್ ಗಾಂಧಿ ಸೇರಿದಂತೆ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಇಲ್ಲ ಒಂದ್ ಕಡೆ ತಲೆನೋವಾಗಿರುವಂತದ್ದು. ಹಾಗಾಗಿ ಪ್ರಿಯಾಂಕಾ ವಾದ್ರಾ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವರನ್ನ ಯಾವ ರೀತಿ ಮನವೊಲಿಸ್ತಾರೆ, ದೂರವಾಣಿ ಮನವೊಲಿಸ್ತಾರೆ ಅಥವಾ ಖುದ್ದಾಗಿ ಬಂದು ಮಾತುಕತೆ ನಡೆಸ್ತಾರೆ ಅನ್ನೋದು ಸದ್ಯದ ಕುತೂಹಲ. ಆದ್ರೆ ಇದೀಗ ನಾಳೆ ನವದೆಹಲಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರುವಂತದ್ದು. ಹೈಕಮಾಂಡ್ ಮುಂದೆ ತನ್ನ ಶಕ್ತಿ ಸಾಮರ್ಥ್ಯ ಏನು ಅನ್ನೋದನ್ನ ತೋರಿಸಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿರುವಂತದ್ದು. ಇದೇ ಕಾರಣಕ್ಕಾಗಿ ಅನೇಕ ಶಾಸಕರುಗಳು, ಆಪ್ತ ನಾಯಕರುಗಳು, ಯುವ ಕಾಂಗ್ರೆಸ್ನ ಮುಖಂಡರುಗಳಿಗೆ ಕರೆ ಮೇಲೆ ಕರೆ ಮಾಡಿ ಡಿ ಕೆ ಶಿವಕುಮಾರ್ ಅವರು ನವದೆಹಲಿಗೆ ಬರುವಂತೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವಂತದ್ದು. ಸ್ಮಿತಾ ರಂಗನಾಥ್. ಧನ್ಯವಾದ ಚಿದಾನಂದ್ ಪಟೇಲ್ ಮಾಹಿತಿಗಾಗಿ. ಕೈಯಲ್ಲಿದ್ದ ಅಧಿಕಾರವನ್ನ ಕಸ್ಕೊಂಡ ಕಾಂಗ್ರೆಸ್ ಪಕ್ಷದಲ್ಲಿ ಇಷ್ಟೆಲ್ಲ ಆಗ್ತಾ ಇದ್ರೆ ಬಿಜೆಪಿ ಸುಮ್ಮನೆ ಕೂರುತ್ತಾ? ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಕುರ್ಚಿ ಕಚ್ಚಾಟದ ಬೆಂಕಿಗೆ ಇವತ್ತು ತುಪ್ಪ ಸುರಿದಿದ್ದು ಸುಧಾಕರ್, ಎಸ್ ಟಿ ಸೋಮಶೇಖರ್. ಮೈತ್ರಿ ಮುರಿದಿದ್ದೇ ಸಿದ್ದರಾಮಯ್ಯ. 2018ರಲ್ಲಿ ಜೆಡಿಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಅನ್ಯಾಯ ಆಗ್ತಿತ್ತು. ಸಿದ್ದರಾಮಯ್ಯ ಬಳಿ ಹೇಳಿದಾಗ ನನ್ನದೇ ಏನು ನಡೆಯುತ್ತಿಲ್ಲ ಅಂತಿದ್ರು. 2019ರ ಲೋಕಸಭೆ ಚುನಾವಣೆವರೆಗೂ ಸಹಿಸಿಕೊಳ್ಳಿ, ಆಮೇಲೆ ಈ ಸಮ್ಮಿಶ್ರ ಸರ್ಕಾರ ಇರಲು ಬಿಡಲ್ಲ ಅಂದಿದ್ರು. ಕೊನೆಗೆ ರಾಜೀನಾಮೆ ಕೊಟ್ಟು ಗೆದ್ದು ಬಂದ್ವಿ. ನಮಗೆ ಸಿದ್ದರಾಮಯ್ಯರೇ ಪ್ರೇರಣೆ, ಅವರ ಪಾತ್ರ ಇಲ್ಲವೆಂದು ಸಿದ್ದರಾಮಯ್ಯನವರು ನಿರಾಕರಿಸಲು ಸಾಧ್ಯವೇ ಅಂತ ಸುಧಾಕರ್ ಟ್ವೀಟ್ ಹಾಕಿದ್ದಾರೆ. ಇದಕ್ಕೆ ಬೆಂಬಲವಾಗಿ ಯಶವಂತಪುರ ಶಾಸಕ ಎಸ್ ಟಿ ಸೋಮಶೇಖರ್ ಕೂಡ ಸಿದ್ದರಾಮಯ್ಯನವರ ಅಸಹಾಯಕತೆ ಸಹ ನಾವು ಪಕ್ಷ ಬಿಡಲು ಒಂದು ಪ್ರೇರಣೆ ಅಂತ ಟ್ವೀಟ್ ಹಾಕಿದ್ದಾರೆ. ಟ್ವೀಟ್ ಹಿಡಿದು ಸಿದ್ದು ಡಿಕೆ ಸಮರಕ್ಕೆ. ದೆಹಲಿಯಲ್ಲಿ ಕುರ್ಚಿಗಾಗಿ ಸರ್ಕಸ್ ನಡೆಸುತ್ತಿರೋ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಇದೇ ವಿಷಯ ಹಿಡಿದು ಖರ್ಗೆ, ರಾಹುಲ್ ಎದುರು ಆರೋಪ ಪ್ರತ್ಯಾರೋಪ ಮಾಡಿದ್ದಾರೆ. ಸುಧಾಕರ್, ಸೋಮಶೇಖರ್ ಟ್ವೀಟ್ ಉಲ್ಲೇಖಿಸಿ ಸಿದ್ದರಾಮಯ್ಯ ವಿರುದ್ಧ ಡಿಕೆಶಿ ಆರೋಪಿಸಿದ್ರೆ ಇಬ್ಬರ ಟ್ವೀಟ್ಗಳ ಹಿಂದೆ ಡಿಕೆ ಶಿವಕುಮಾರ್ ಕೈವಾಡ ಇದೆ ಅಂತ ಸಿದ್ದರಾಮಯ್ಯ ದೂರಿದ್ದಾರಂತೆ. ಇದೆಲ್ಲ ನಿಜಾನ ಅಂದ್ರೆ ಡಿಕೆ ಶಿವಕುಮಾರ್ ಮಾಧ್ಯಮಗಳ ಮೇಲೆ ಸಿಟ್ಟಾದ್ರು. ಸಿದ್ದರಾಮಯ್ಯರದ್ದು ಅದೇ ಸಿಟ್ಟು. ಪ್ರಾಡ್ಗಳು ಹೇಳಿದೆಲ್ಲ ನ್ಯೂಸ್ ಮಾಡಿ ಮರ್ಯಾದೆ ಎಲ್ಲ ಕಳೀತಾ ಇದ್ರೆ ನಾನೇನು ಮಾತಾಡೋದು ಎಲ್ಲ ಯಾರು ಹೇಳ್ತಾರೆ ಅಂದ್ಬಿಟ್ಟು ಎಲ್ಲ ಗಾಸಿಪ್ ನ್ಯೂಸ್ ತಗೊಂಡು ಎಲ್ಲ ನಿಮ್ಮ ಸಂಸ್ಥೆ ಇಮೇಜ್ ಹಾಳು ಮಾಡ್ಕೊತಾರೆ. ನಮ್ಮ ನಾಯಕನನ್ನ ಬಿಟ್ಟು ಬೇರೆಯವರಿಗೆ ಅವಕಾಶ ಸಿಕ್ಕರೆ ಅಭಿಮಾನ ಅತಿರೇಕಕ್ಕೆ ಹೋಗಬಹುದು ಅನ್ನೋ ಆತಂಕ ಕೂಡ ಇದ್ದೇ ಇದೆ. ಹಾಗಾಗಿ ಇವತ್ತು ಸಿದ್ದು ಸಿಎಂ ಆಗ್ತಾರೆ ಅನ್ನೋ ಸುದ್ದಿ ಹರಿದಾಡೋಕೆ ಪ್ರಾರಂಭವಾಗ್ತಾ ಇದ್ದಂತೆ ಡಿಕೆ ಊರ್ನಲ್ಲಿ ಪೊಲೀಸರು ಅಲರ್ಟ್ ಆದ್ರು. ದೆಹಲಿಯಲ್ಲಿ ಸಿಎಂ ಆಯ್ಕೆ ಹಗ್ಗಜಗ್ಗಾಟ ನಡೆಯುತ್ತಿದೆ. ಸಿಎಂ ಆಗೋ ರೇಸ್ನಲ್ಲಿ ಸಿದ್ದರಾಮಯ್ಯ ಮುಂದಿದ್ದಾರೆ. ಆದ್ದರಿಂದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ತವರು ಜಿಲ್ಲೆಯಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ರಾಮನಗರಕ್ಕೆ ಹೆಚ್ಚುವರಿ ಪೊಲೀಸ್ ತುಕಡಿ ನಿಯೋಜನೆ ಮಾಡಲಾಗಿದೆ. ಯಾವುದೇ ಪ್ರತಿಭಟನೆ ನಡೆಸದಂತೆ ಬೆಂಬಲಿಗರಿಗೆ ಡಿಕೆ ಬ್ರದರ್ಸ್ ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಕನಕಪುರದಲ್ಲಿರೋ ಡಿಕೆ ಶಿವಕುಮಾರ್ ಮನೆಯಲ್ಲಿ ನೀರವ ಮೌನ ಆವರಿಸಿದೆ. ಒಂದು ವೇಳೆ ಡಿಕೆಶಿ ಸಿಎಂ ಆಗಿದ್ದರೆ ಸಂಭ್ರಮ ಇರ್ತಿತ್ತು. ಆದರೆ ಮುಖ್ಯಮಂತ್ರಿ ಹೆಸರು ಘೋಷಿಸದಿದ್ದಕ್ಕೆ ಡಿಕೆಶಿ ಮನೆಗೆ ಯಾರೂ ಬರ್ತಿಲ್ಲ. ಕನಕಪುರದ ಅವರ ನಿವಾಸದಲ್ಲಿ ಒಂದು ಸಂಭ್ರಮದ ವಾತಾವರಣ ಇರ್ತಿತ್ತು. ಆದರೆ ಈಗ ಮನೆ ಸಂಪೂರ್ಣವಾಗಿ ಖಾಲಿಯಾಗಿದೆ. ಇಲ್ಲಿ ಒಂದು ರೀತಿ ನೀರವ ಮೌನ ಮನೆ ಮಾಡಿದೆ. ಕಷ್ಟಪಟ್ಟು ಪಕ್ಷ ಅಧಿಕಾರಕ್ಕೆ ತಂದಿದ್ದು ಡಿಕೆ. ಈಗ ಅಧಿಕಾರ ಮಾತ್ರ ಬೇರೆಯವರಿಗ. ಡಿಕೆಶಿ ಸಿಎಂ ಆಗಲಿಲ್ಲ ಅಂದ್ರೆ ನೇಣಾಕೊತ್ತೀನಿ ಅಂತ ಕನಕಪುರದಲ್ಲಿ ಡಿಕೆಶಿ ಅಭಿಮಾನಿ ಫುಲ್ ಗರಂ ಆಗಿದ್ದಾನೆ. ನಮ್ಮ ಸಾಹೇಬರು ಅವ್ರು ಬೇಕು, ಅವ್ರು ಮುಖ್ಯಮಂತ್ರಿ ಆಗಬೇಕು. ಆಗ್ದೇನೆ ಏನ್ ಮಾಡ್ತೀವಿ ಈಗ? ಏನಾಗತ್ತೀನಿ ಪಾಳೆ ಕೊಡ್ತೀನಿ. ಮತ್ತೊಂದು ಕಡೆ ಆದಾಯಕ್ಕೂ ಮೀರಿದ ಆಸ್ತಿ ಗಳಿಸದ ಆರೋಪ ಹೊತ್ತಿರೋ ಡಿಕೆ ಶಿವಕುಮಾರ್ ಅವರಿಗೆ ಇವತ್ತು ಸುಪ್ರೀಂ ಕೋರ್ಟ್ ಸ್ವಲ್ಪ ನಿರಾಳತೆ ಕೊಟ್ಟಿದೆ. ಆದಾಯ ಮೀರಿದ ಆಸ್ತಿ ಬಗ್ಗೆ ತನಿಖೆಗೆ ಮತ್ತು ಎಫ್ಐಆರ್ ಹಾಕೋಕೆ ಸಿಬಿಐ ನಿರ್ಧರಿಸಿತು. ಇದನ್ನ ಪ್ರಶ್ನಿಸಿ ಡಿಕೆಶಿ ಹೈಕೋರ್ಟ್ಗೆ ಹೋಗಿದ್ರು. ಹೈಕೋರ್ಟ್ ಸಿಬಿಐ ತನಿಖೆಗೆ ತಡೆ ಕೊಟ್ಟಿತ್ತು. ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸಿಬಿಐ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿತ್ತು. ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ನ್ಯಾಯಪೀಠ ಅರ್ಜಿ ಬಗ್ಗೆ ಕರ್ನಾಟಕ ಹೈಕೋರ್ಟ್ ತೀರ್ಮಾನಿಸುತ್ತೆ, ಅಲ್ಲಿಗೆ ಹೋಗಿ ಅಂತ ಸಿಬಿಐಗೆ ಸೂಚಿಸಿದೆ. ಡಿಕೆ ಶಿವಕುಮಾರ್ ಪರ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘವಿ ವಾದ ಮಂಡಿಸಿದ್ರು. ಈ ಪ್ರಕರಣ ಮೇ 23ಕ್ಕೆ ಕರ್ನಾಟಕ ಹೈಕೋರ್ಟ್ನಲ್ಲೇ ವಿಚಾರಣೆಗೆ ಬರಲಿದೆ. ಆದ್ರೂ ಸಿಬಿಐ
ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದ್ದು ಸರಿಯಲ್ಲ ಅಂತ ವಾದ ಮಂಡಿಸಿದ್ರು. ಅಂದಹಾಗೆ 2017ರಲ್ಲಿ ದೆಹಲಿ ಅಪಾರ್ಟ್ಮೆಂಟ್ನಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಸಿಕ್ಕಿತ್ತು. 2019ರ ಸೆಪ್ಟೆಂಬರ್ನಲ್ಲಿ ಸಿಬಿಐ ತನಿಖೆ ಶುರುವಾಗಿತ್ತು. 2020ರ ಅಕ್ಟೋಬರ್ 3ರಂದು ಡಿಕೆಶಿ ವಿರುದ್ಧ ಸಿಬಿಐ ಪ್ರಕರಣ ದಾಖಲಿಸಿತ್ತು ಅನ್ನೋದು ಗಮನಾರ್ಹ. ಕಾಂಗ್ರೆಸ್ ಸಿಎಂ ಆಯ್ಕೆ ಪ್ರಹಸನದ ಬಗ್ಗೆ ಬಿಜೆಪಿ ನಾಯಕರು ಕೊನೆಗೂ ಮಾತನಾಡ್ತಾ ಇದ್ದಾರೆ. ಫಲಿತಾಂಶ ಬಂದು 4 ದಿನದ ಬಳಿಕ ಬಿಜೆಪಿ ರಾಜ್ಯಾಧ್ಯಕ್ಷ ಕಟೀಲ್, ಮಾಜಿ ಮಂತ್ರಿ ಆರಗ ಜ್ಞಾನೇಂದ್ರ, ವಕ್ತಾರ ಛಲವಾದಿ ನಾರಾಯಣಸ್ವಾಮಿ ಕಾಂಗ್ರೆಸ್ ವಿರುದ್ಧ ಗುಡುಗಿದ್ದು ಹೀಗೆ. ಅಧಿಕಾರಕ್ಕೋಸ್ಕರ, ಕುರ್ಚಿಗೋಸ್ಕರ ದೆಹಲಿಯಲ್ಲಿ ಜಗಳ ಮಾಡಿಕೊಂಡು ಗಲಾಟೆ ಮಾಡ್ಕೊಂಡಿರ್ತಕ್ಕಂಥ ಕಂಡಿದ್ದೇವೆ. ಕಾಂಗ್ರೆಸ್ ಇವತ್ತೊಂದು ಗಲಾಟೆಯ ಪಾರ್ಟಿಯಾಗಿ ಮೂಡಿ ಬರ್ತಾ ಇದೆ. ಆದರೆ ಕಾಂಗ್ರೆಸ್ ಒಂದು ಮುಖ್ಯಮಂತ್ರಿ ಅಭ್ಯರ್ಥಿ ಆಯ್ಕೆಗೆ ಇಷ್ಟು ತಡ ಮಾಡ್ತಾ ಇದೆ. ಸರ್, ಯಾರನ್ನು ಸಿಎಂ ಅಂತೇಳಿ ಹೇಳಿ ಅವ್ರಿಗೆ ಪಕ್ಷದ ಆಂತರಿಕ ವಿಚಾರ ಅವ್ರಿಗೆ ಬಿಟ್ಟಿದ್ದು. ಆದರೆ ಇಷ್ಟೊತ್ತಾದರೂ ಕಿತ್ತಾಟ ನಡೀತಾ ಇದೆ. ಇದು ಜನರ ಮನಸ್ಸಲ್ಲಿ ಈ ಸರ್ಕಾರ ಭವಿಷ್ಯದಲ್ಲಿ ಏನು ಮಾಡ್ತದೆ, ಹೇಗೆ ನಡೀತದೆ ಅಂತೇಳಿ ಕಲ್ಪನೆ ನಿರ್ಮಾಣ ಆಗ್ತಾ ಇದೆ. ಎಐಸಿಸಿ ಒಂದು ಅಸಮರ್ಥ ನಾಯಕತ್ವ ಇರತಕ್ಕಂಥ ಎಐಸಿಸಿ, ಸಿದ್ದರಾಮಯ್ಯನವರ ಬ್ಲಾಕ್ ಮೇಲ್ಗೆ ಎದುರುಕೊಂಡು ಕುಳಿತಿರ್ತಕ್ಕಂಥ ಎಐಸಿಸಿ ಒಂದು ತೀರ್ಮಾನಕ್ಕೆ ಬರಲಿಲ್ಲ. ನಿಮ್ಮ ಸುಳ್ಳುಗಳಿಗೆ ಹಲವರು ನೀವೇ ತೋಡಿದ ಹಳ್ಳಕ್ಕೆ ಬಿದ್ದಿದ್ದಾರೆ. ಈಗ ಅವ್ರಿಗೆ ಉತ್ತರ ಕೊಡಿ. 65ಕ್ಕೆ ಕುಸಿದ ಬಿಜೆಪಿ ನಾಯಕರು ಆತ್ಮಾವಲೋಕನವನ್ನ ಶುರು ಮಾಡಿದ್ದಾರೆ. ಆದರೆ 2 ಕ್ಷೇತ್ರದಲ್ಲಿ ಸೋತ ವಿ ಸೋಮಣ್ಣ ಮತ್ತೊಮ್ಮೆ ಯಡಿಯೂರಪ್ಪ ಹಾಗೆ ಅವರ ಪುತ್ರ ವಿಜಯೇಂದ್ರ ವಿರುದ್ಧ ಕಿಡಿಕಾರಿದ್ದಾರೆ. ಕತ್ತು ಕುಯ್ದು ಬಿಟ್ರು ಅಂತ ಹೆಸರು ಹೇಳದೆ ಕಿಡಿಕಾರಿದ್ದಾರೆ. ನೋಡಿ, ಇಷ್ಟೆಲ್ಲಾ ಕ್ರಿಯೇಷನ್ ಸೋಮಣ್ಣನ ಸೋಲ್ಗೆ ಏನೆಲ್ಲ ತೊಳೆಯೋದ್ರ ಮೂಲ ಕಾರಣ ಮುತ್ತುಡಿ ನಾಯಕರು. ನನ್ನ ಸಮರ್ಥನೆ ಯಥಾಕಾಲ ತಥಾ ಪ್ರಜೆ. ಯಾರಾದ್ರೂ ಕೇಳ್ತೀರಾ? ಬಹುತೇಕ ಹೆಸರು ನಾನು ಹೇಳ್ಬೋದು, ಅದು ಬೇಡಪ್ಪ. ಒಬ್ಬ ಸೋಮಣ್ಣ 100 ವರ್ಷ ಚಾಮರಾಜನಗರ ಜನ ಮನಸ್ಸಲ್ಲಿ ಇರ್ಬೇಕು ಅಂತ ನಾನು ಅನಿರೀಕ್ಷಿತವಾಗಿ ಬಂದವನ್ನ ಎಲ್ಲ ಒಂದ್ ಕಡೆ ಕೈ ಕಾಲೆಲ್ಲ ಕತ್ತರಿಸ್ಬಿಟ್ಟು ಇಲ್ಲಿ ಬಂದು ಮೀಸೆ ತಿರುಗ್ತಿರಲ್ಲ. ಇವತ್ತು ಮನಸ್ಸುಗಳ ನೀವು ನಮ್ಗೆ ಗೊತ್ತಿದ್ದಾರೆ. ನಾನು ಯಾವ ಪಾರ್ಟಿಯಿಂದ ಬಂದು ನಾವೆಲ್ಲ ಜನತಾ ಪಾರ್ಟಿ, ಜನತಾ ದಳ. ಕೆಜಿಪಿ ಒಂದಕ್ಕೆ ಹೋಗೋದಿಲ್ಲ ಅಂತ ಹೇಳೋನು ಒಬ್ಬರೇ ಸೋಮಣ್ಣ ಯಾವಾಗ ಹೇಳಿಲ್ಲ. ನಟಸರ ಇಟ್ಕೊಳ್ಳಬಹುದು. ಇಷ್ಟೆಲ್ಲ ರಾಜಕೀಯ ಕೆಸರೆರಚಾಟದ ನಡುವೆ ಜನ ಕಾಯ್ತಾ ಇರೋದು ಕಾಂಗ್ರೆಸ್ನ ಗ್ಯಾರಂಟಿಗಳ ಅನುಷ್ಠಾನಕ್ಕೆ. ಮೊನ್ನೆ ಗಮನಿಸಿದ್ವಿ, ಚಿತ್ರದುರ್ಗದಲ್ಲಿ ಕರೆಂಟ್ ಬಿಲ್ ಕಟ್ಟಲ್ಲ ಅಂತ ಮೀಟರ್ ರೀಡರ್ಗೆ ಆವಾಜ್ ಹಾಕಲಾಯಿತು. ನಿನ್ನೆ ಉಡುಪಿಯಲ್ಲಿ ಕರೆಂಟ್ ಬಿಲ್ ಕೊಡಬೇಡಿ ಅಂತ ಮೀಟರ್ಗೆ ಪತ್ರ ಅಂಟಿಸಿದ್ರು ಜನ. ಇವತ್ತು ಚಾಮರಾಜನಗರದ ಸರದಿ. ಕಾಂಗ್ರೆಸ್ನವರು 200 ಯೂನಿಟ್ ಕರೆಂಟ್ ಕೊಡ್ತೀನಿ ಅಂದಿದ್ದಾರೆ. ಅವ್ರ ಸರ್ಕಾರ ಬಂದಿದೆ, ನಾವು ಮಾತ್ರ ಕರೆಂಟ್ ಬಿಲ್ ಕಟ್ಟೋದಿಲ್ಲ ಅಂತ ಹಠ. ಚಾಮರಾಜನಗರ ಜಿಲ್ಲೆ ಹೊನ್ನೂರಿನ ಜನ ವಿದ್ಯುತ್ ಬಿಲ್ ಕಟ್ಟಲ್ಲ ಅಂತ ಚೆಸ್ಕಾಂ ಸಿಬ್ಬಂದಿಯನ್ನ ವಾಪಸ್ ಕಳಿಸಿದ್ದಾರೆ. ಗ್ಯಾರಂಟಿಗಳಿಗೆ ಷರತ್ತು ಅನ್ವಯ ಎಂದಿದ್ದ ಜಿ ಪರಮೇಶ್ವರ್ ಈಗ ಗ್ಯಾರಂಟಿಗೆ ಕಂಡೀಷನ್ ಅಲ್ಲ ಮಾನದಂಡ ಅಂತ ಯೂ ಟರ್ನ್ ಹಾಕಿದ್ದಾರೆ. ಕಂಡೀಷನ್ ಹಾಕ್ತೀವಿ ಅಂತ ನಾವು ಹೇಳಿಲ್ಲ. ನಮಗೆ ಕೆಲವು ಪ್ರೊಸೀಜರ್ಸ್ ಮಾಡ್ಬೇಕಲ್ವಾ? ಪ್ರೊಸೀಜರ್ಸ್ ಮಾಡದೆ ಹಂಗೆ ಎಲ್ಲಾನು ಇದು ಮಾಡ್ಬಿಡಕ್ಕಾಗತ್ತ? ಕಂಡೀಷನ್ಸ್ ಯಾರು ನಾವು ಯೋಚನೆ ಮಾಡಿಲ್ಲ. ಇನ್ನೂನೆ ಪ್ರೊಸೀಜರ್ಸ್ ಮಾಡ್ತೀವಿ ಅಂತ ಹೇಳಿದ್ ನಾನು. ಕಂಡೀಷನ್ ಹಾಕ್ತೀವಿ ಅಂತ ನಾವು ಹೇಳಿಲ್ಲ. ನಮಗೆ ಕೆಲವು ಪ್ರೊಸೀಜರ್ಸ್ ಮಾಡ್ಬೇಕಲ್ವಾ? ಪ್ರೊಸೀಜರ್ಸ್ ಮಾಡದೆ ಹಂಗೆ ಎಲ್ಲಾನು ಇದು ಮಾಡ್ಬಿಡಕ್ಕಾಗತ್ತ? ಕಂಡೀಷನ್ಸ್ ಯಾರು ನಾವು ಯೋಚನೆ ಮಾಡಿಲ್ಲ. ಇನ್ನು ಮತ್ತಷ್ಟು ಸುದ್ದಿ ನೋಡೋಣ ಕ್ವಿಕ್ ಆಗಿ ಸೂಪರ್ ಸ್ಪೀಡ್ನಲ್ಲಿ. ಕಿರುಕುಳ ಪ್ರಕರಣದಲ್ಲಿ ಯುವ ಕಾಂಗ್ರೆಸ್ ಅಧ್ಯಕ್ಷ ಬಿವಿ ಶ್ರೀನಿವಾಸ್ಗೆ ಸುಪ್ರೀಂ ಕೋರ್ಟ್ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿದೆ. 50,000 ಬಾಂಡ್ ಪಡೆದು ಜಾಮೀನು ನೀಡಿದ ನ್ಯಾಯಾಲಯ ತನಿಖೆಗೆ ಸಹಕರಿಸುವಂತೆ ಸೂಚಿಸಿದೆ. ಚಿಕ್ಕಮಗಳೂರಿನಲ್ಲಿ ಕಾಡಾನೆ ಉಪ್ಪಟಳ ಮುಂದುವರೆದಿದೆ. ಗುತ್ತಿಹಳ್ಳಿ ಎಂಬಲ್ಲಿ ಆನೆಗಳ ಹಿಂಡು ಅಡಿಕೆ, ಬಾಳೆ, ಕಾಫಿ ಬೆಳೆಯನ್ನ ನಾಶ ಮಾಡಿದೆ. ಆದ್ದರಿಂದ ಆನೆಗಳನ್ನ ಸೆರೆ ಹಿಡಿದು ಬೇರೆಡೆಗೆ ಸ್ಥಳಾಂತರ ಮಾಡಿ ಅಂತ ಜನ ಆಗ್ರಹಿಸಿದ್ದಾರೆ.